ಬೇಸಿಗೆ ಆರಂಭ ಆಗಿದ್ದೇ ಆಗಿದ್ದು ಸಿಲಿಕಾನ್ ಸಿಟಿ ಬೆಂಗಳೂರಿನ ಹಲವು ಕಡೆಗಳಲ್ಲಿ ಕುಡಿಯುವ ನೀರಿಗೆ ಹಾಹಾಕಾರ ಶುರುವಾಗ್ತಾ ಇದೆ. ಅದರಲ್ಲೂ ಕೂಡ ಆರೋಗ್ಯ ಸಚಿವರ ಕ್ಷೇತ್ರದಲ್ಲಿಯೇ ಜನ ಹನಿ ನೀರಿಗೂ ಕೂಡ ಪರದಾಡಬೇಕಾದಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಬನ್ನಿ ಕುರಿತಂತೆ ಒಂದು ವರದಿ ಇದೆ, ನೋಡ್ಕೊಂಡು ಬರೋಣ. ಆರೋಗ್ಯ ಸಚಿವರ ಕ್ಷೇತ್ರದಲ್ಲಿ ನೀರಿಗಾಗಿ ಹಾಹಾಕಾರ, ನೀರಿಗಾಗಿ ಜಾಗರಣೆ ಮಾಡ್ತಿದ್ದಾರೆ ಏರಿಯಾದ ಜನ. ಖಾಸಗಿ ಟ್ಯಾಂಕರ್ಗಳಿಂದ ಕುಡಿಯುವ ನೀರು ಖರೀದಿ. ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಅವರ ಕ್ಷೇತ್ರದಲ್ಲಿ ನೀರಿನ ಅಭಾವ ಸೃಷ್ಟಿಯಾಗಿದೆ. ಕೆಪಿ ಅಗ್ರಹಾರ, ಭುವನೇಶ್ವರಿ ನಗರ, ಕೇಶವನಗರ ಸೇರಿ ಹಲವು ಏರಿಯಾಗಳಲ್ಲಿ ಕಾವೇರಿ ನೀರು ಸಿಗದೆ ಜನ ಪರದಾಡ್ತಿದ್ದಾರೆ. ಮಧ್ಯರಾತ್ರಿ ಕಾವೇರಿ ನೀರು ಬಿಡ್ತಾ ಇದ್ದು ಜನ ನಿದ್ದೆ ಮಾಡದೆ ಮಧ್ಯರಾತ್ರಿ ತನಕ ಕಾಯ್ತಾ ಇದ್ರೆ ಕೇವಲ ಅರ್ಧ ಗಂಟೆ ಮಾತ್ರ ನೀರು ಬಿಡ್ತಿದ್ದಾರಂತೆ. ಇದರಿಂದ ನಿದ್ದೆಯೂ ಇಲ್ಲದೆ ನೀರು ಇಲ್ಲದೆ ಹೈರಾಣಾಗಿದ್ದಾರೆ. ಬೇಸಿಕ್ ಪ್ರಾಬ್ಲಮ್ ಏನಪ್ಪ ಅಂದರೆ ನೀರು ಸಮಸ್ಯೆ. ಸುಮಾರು ವರ್ಷದಿಂದ ನೀರಿಗೆ ತುಂಬ ಕಷ್ಟ ಇದೆ. ಮುಂಚೆ ಒನ್ಸ್ ಇನ್ 4 days ಇದ್ದಿದ್ದು, ಈಗ ಒನ್ಸ್ ಇನ್ 2 days ಬರುತ್ತೆ. ಬೆಳಗಿನ ಜಾವ 3:45 ಇಲ್ಲ 3 ಗಂಟೆ 3:30 ಇಂಥ ಟೈಮ್ಗೆ ಸಪ್ಲೈ ಬರುತ್ತೆ. ಮಿಡ್ ನೈಟಲ್ಲಿ ನೀರಿಗಾಗಿ ನಿದ್ದೆ ಕಟ್ಟಿ ಕಾಯಬೇಕು. ಆರೋಗ್ಯ ಸಮಸ್ಯೆ ಆಗುತ್ತೆ. ಆಫೀಸ್ಗೆ ಹೋಗೋಕ್ಕಾಗಲ್ಲ. ಸಿಕ್ಕಾಪಟ್ಟೆ ಪ್ರಾಬ್ಲಮ್ ಆಗುತ್ತೆ. ಸುಮಾರು ಸತಿ ಕಂಪ್ಲೇಂಟ್ ಮಾಡಿ ಬೇಸತ್ತು ಹೋಗಿದ್ದೀವಿ. 2 ಗಂಟೆಗೆ 3 ಗಂಟೆಗೆ ಬಿಡ್ತಾರೆ. ಅದನ್ನ ಏನು ಮಾಡಿ ನಿದ್ದೆ ಎಲ್ಲ ಕೆಟ್ಟಿ ಹಿಡಿಬೇಕು. ಆವಾಗಲೇ ಒಂದು 4-5 ತಿಂಗಳಿಂದ ಹಂಗೆ ಐತದಲ್ಲ. ಬೇಸಿಗೆಯಲ್ಲೂ ಹಂಗೆ, ಇನ್ನು ಮಳೆ ಬಂದರೆ ಹಂಗೆ ಐತದೇನೋ. ಅದೇ ಎಲ್ಲಿಂದ ತರಿಸಿಲ್ಲ, ಇದೆ ಬತ್ತಬೇಕು ಕೆಳಗಡೆ ಬಂದು 20 ರೂಪಾಯಿಗೆ ಆ ನೀರು ಕ್ಯಾನ್ ತರಿಸ್ಕೊಂಡು. ಮೊದಲು 2 ದಿನಕ್ಕೊಮ್ಮೆ ನೀರು ಪೂರೈಕೆ ಮಾಡ್ತಿದ್ರಂತೆ. ಈಗ ಪ್ರತಿನಿತ್ಯ ನೀರು ಬಿಟ್ಟರು ಕೇವಲ ಅರ್ಧ ಗಂಟೆ 1 ಗಂಟೆ ಮಾತ್ರ ನೀರು ಪೂರೈಕೆ ಮಾಡಲಾಗ್ತಿದೆ. ಎತ್ತರದ ಪ್ರದೇಶಗಳಲ್ಲಿ ಇರುವ ಮನೆಗಳಿಗೆ ಪೂರೈಕೆನೇ ಆಗ್ತಿಲ್ಲ. ಜಲಮಂಡಳಿಯ ಅಧಿಕಾರಿಗಳಿಗೆ, ಸ್ಥಳೀಯ ವಾಟರ್ ಮ್ಯಾನ್ಗಳಿಗೆ ವಿಚಾರಿಸಿದ್ರೆ ಡೋಂಟ್ ಕೇರ್ ಅಂತಿದ್ದಾರೆ. ಅನಿವಾರ್ಯವಾಗಿ ಏರಿಯಾದ ಜನ ದುಬಾರಿ ದುಡ್ಡು ಕೊಟ್ಟು ಖಾಸಗಿ ಟ್ಯಾಂಕರ್ಗಳಿಂದ ನೀರು ಖರೀದಿ ಮಾಡ್ತಿದ್ದಾರೆ. ದಿನ ಬಿಟ್ಟು ದಿನ ಬರೋದು 1 ಅವರ್ ಬಿಡ್ತಾ ಇದ್ರೆ, ಇವಾಗ ಅರ್ಧ ಅವರು ಬಿಡಲ್ಲ. ತುಂಬ ಸಮಸ್ಯೆ ಜಾಸ್ತಿ ಆಗಿದೆ. ನೀರು ನಮ್ಮ ಕಡೆ ಒಂದು ಕಡೆ ಬೋರು ಇಲ್ಲ. ನೀರು ಪ್ರಾಬ್ಲಮ್ ತುಂಬ ಇದೆ ಸರ್. ಟ್ಯಾಂಕರು ಇವಾಗ 700 ರೂಪಾಯಿ ಇದ್ದಿದ್ದು ಟ್ಯಾಂಕರಲ್ಲಿ ಇವಾಗ 1200 ರೂಪಾಯಿ ಮಾಡಿಬಿಟ್ಟಿದ್ದಾರೆ. ದಯವಿಟ್ಟು ಈ ಗೌರ್ಮೆಂಟ್ ಏನಿದೆಯೋ ಕುಡಿಯೋ ನೀರಿಗೆ ಸ್ವಲ್ಪ ವ್ಯವಸ್ಥೆ ಮಾಡಿಕೊಡಿ. 3 ಗಂಟೆ 2 ಗಂಟೆ ಅಷ್ಟೊತ್ತಿಗೆ ಬಿಡ್ತಾರೆ. ಅದು ಸರಿಯಾಗಿ ಬಿಡಲ್ಲ, ಸಣ್ಣಗೆ ಬಿಡ್ತಾರೆ. 1 ಅವರು 1.5 ಅವರ್ ಅಷ್ಟೇ, ಅದಕ್ಕಿಂತ ಜಾಸ್ತಿ ಟೈಮ್ ಬಿಡಲ್ಲ. ಟ್ಯಾಂಕರು ಓಡಿಸ್ತಾ ಇರ್ತೀವಿ. ವಾರಕ್ಕೆ 2 ದಿನ 3 ದಿನ ಟ್ಯಾಂಕರ್ ಹಾಕ್ಸ್ತೀವಿ. ಅದು ರೇಟು ಕಡಿಮೆ ಇಲ್ಲ. 1,500 ಕೇಳ್ತಾರೆ. ತುಂಬ ನೀರಿನ ಪ್ರಾಬ್ಲಮ್ ಆಗಿದೆ ಸರ್. ನೀರು ಸಿಗದಿದ್ದರೂ ಬಿಲ್ ಮಾತ್ರ ಪ್ರತಿ ತಿಂಗಳು ಸರಾಸರಿನೇ ಬರುತ್ತೆ. ನೀರೇ ಕೊಡೋದಿಲ್ಲ ಅಂದಮೇಲೆ ನಾವ್ಯಾಕೆ ಬಿಲ್ ಕಟ್ಟಬೇಕು? ಮುಂದಿನ ತಿಂಗಳು ಬಿಲ್ ಕಟ್ಟಲ್ಲ ಅಂತ ಏರಿಯಾದ ಜನ ಪಟ್ಟು ಹಿಡಿದಿದ್ದಾರೆ. ಅದೇನೇ ಇರಲಿ, ಆರೋಗ್ಯ ಸಚಿವರ ಕ್ಷೇತ್ರದಲ್ಲಿಯೇ ಜನರಿಗೆ ನೀರು ಸಿಗದೇ ಇರೋದು ದುರಂತವೇ ಸರಿ. ಪ್ರಕಾಶ್ ಡಿ ರಾಂಪುರ್, ಪಬ್ಲಿಕ್ ಟಿವಿ, ಬೆಂಗಳೂರು.